ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರು ಇದ್ದಾರೆ. ಮಾತನಾಡ್ಸೋಣ ಸರ್. ಸದನದಲ್ಲಿ ಬರದ ವಿಚಾರ ಪ್ರಮುಖವಾಗಬೇಕಾಗಿತ್ತು. ಈ ತಿಂಗಳ 30ರವರೆಗೂ ನಾರ್ಮ್ ಇದೆ. ಒಂದು ಸಲ್ಲಿಸೋಕೆ ಕೇಂದ್ರಕ್ಕೆ ಬರದ ವಿಚಾರವಾಗಿ ಒಂದು ವರದಿ ಸಲ್ಲಿಸೋಕೆ ರಾಜ್ಯ ಸರ್ಕಾರ ಈಗಲಾದರೂ ಮಾಡುತ್ತಾ ಸರ್ ಅದನ್ನ ಅಂತ? ಅಲ್ಲ, ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು ಪ್ರಕ್ರಿಯೆ ಅದು ನಿರಂತರವಾಗಿ ನಡೆಯುತ್ತೆ. ಆದರೆ ಸದನದ ಕಲಾಪದಲ್ಲಿ ಎಲ್ಲ ಸದಸ್ಯಗಳು ಭಾಗವಹಿಸಿ ಅದರ ಮೇಲೆ ಹೆಚ್ಚು ಬೆಳಕನ್ನು ಚೆಲ್ತಕ್ಕಂಥ ಕ್ರಮ ಆದಾಗ ಪರಿಣಾಮಕಾರಿಯಾದ ವರದಿಯನ್ನು ಕೇಂದ್ರಕ್ಕೆ ಸಲ್ಲಿಸಲಿಕ್ಕೆ ಅನುವಾಗ್ತದೆ. ಆ ದೃಷ್ಟಿನಲ್ಲಿ ಬರದ ಬಗ್ಗೆ ಚರ್ಚೆಗೆ ವಿರೋಧ ಪಕ್ಷಗಳಿಗೆ ಎಲ್ಲರೂ ಕೂಡ ಕರೆ ಕೊಟ್ಟರು ಕೂಡ ಅವರು ಆ ಚರ್ಚೆಗೂ ಅವಕಾಶ ಕೊಡದೆ ಬರೀ ಇದು ನಾಗೇಂದ್ರ ಅವ್ರದ್ದೇ ವಿಚಾರ ದೊಡ್ಡದು ಮಾಡಿಕೊಂಡು ಕಲಾಪ ಹಾಳು ಮಾಡ್ತಕ್ಕಂಥದ್ದು ಸರಿಯಾದ ಪ್ರಕರಣ ಅಲ್ಲ. BJPನಲ್ಲೂ ಕೂಡ ಎಷ್ಟು ಜನ ಆರೋಪಿಗಳಿದ್ದಾರೆ. ಆದರೆ ಆರೋಪಿಗಳಿರ್ಬೋದು, ನಾಗೇಂದ್ರ ಪ್ರಕರಣದಲ್ಲೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅವರು. ಸೊ ಹಾಗಾಗಿ ಏನು ನ್ಯಾಯಾಲಯಗಳ ಮುಂದಕ್ಕೆ ಇದ್ದಾವೆ, ನ್ಯಾಯಾಲಯಗಳಲ್ಲಿ ಏನು ಅಂತಿಮ ತೀರ್ಪು ಹೊರ ಬರ್ತದೆ, ಬಂದ ನಂತರ ಆ ತೀರ್ಪಿಗೆ ಅವರು ಕೂಡ ಅನುಗುಣವಾಗಿ ನಡ್ಕೊಳ್ತಾರೆ. ಅದು ಹೊರತುಪಡಿಸಿ ಈಗ BJP ಮುಖಂಡರುಗಳು, ಮುಖ್ಯಮಂತ್ರಿಗಳು, ಸಚಿವರುಗಳು ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರ ಮೇಲೆ ಎಷ್ಟೆಲ್ಲ ಕೇಸ್ಗಳಿದ್ದಾವೆ ಕೋರ್ಟ್ಗಳಲ್ಲಿ. ಹಾಗಾಗಿ ಕೋರ್ಟಲ್ಲಿ ಕೇಸಿದ್ದ ಕ್ಷಣಕ್ಕೆ ಒಬ್ಬ ಆರೋಪಿ ಇರ್ತಾನೆ ಹೊರತು ಮತ್ತೊಮ್ಮೆ ಹೇಳ್ತಾನೆ ಅವರೆಲ್ಲ ಅಪರಾಧಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟು ಪ್ರಕ್ರಿಯೆ ಅಂತಿಮ ತೀರ್ಪು ಬಂದ ಮೇಲೆ ನಿರ್ಣಯ ಆಗ್ತಕ್ಕಂಥದ್ದು. ಅವ್ರು ಏನೇ ಇದ್ದರೂ ಕೂಡ ಅದನ್ನು ಮುಂದಿಟ್ಕೊಂಡು ಇವರು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಕಲಾಪಗಳನ್ನು ನಡೆಸದೇ ಇರ್ತಕ್ಕಂಥದ್ದು ಸರಿಯಾದಂಥ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜನರ ತೆರಿಗೆ ದುಡ್ಡಲ್ಲಿ ಕಲಾಪಗಳು ನಡೀತಕ್ಕಂಥದ್ದು ಸರ್. ಬರದ ವಿಚಾರ ಸೇರಿದಂತೆ ಸಾಕಷ್ಟು ವಿಚಾರಗಳಿದ್ದಾವೆ. ಅವುಗಳ ವಿಚಾರಗಳು ಪ್ರಸ್ತಾಪ ಆಗಬೇಕಾಗಿತ್ತು. ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಇರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಅನುಭವದಲ್ಲಿ ಬಂದಿರ್ತಾರೆ, ತಿಳಿದಂಥವ್ರು ಇರ್ತಾರೆ. ಅವರೆಲ್ಲರೂ ಕೂಡ ತಿಳ್ಕೋಬೇಕು. ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಬೇರೆ ಜಾಗಗಳಿದ್ದಾವೆ. ಆದರೆ ವಿಧಾನಸಭೆ ಅಂತಕ್ಕಂಥದ್ದು ಅದು ಮಾತಿನ ಮನೆ. ಅದು ಅಲ್ಲಿ ಚರ್ಚೆಗಳು ಆಗಬೇಕು, ಉತ್ತರಗಳು ಬರಬೇಕು. ಆ ಮೂಲಕ ಈ ರಾಜ್ಯದ ಜನರ ಜೀವನ ಹಸನ ಆಗಬೇಕು. ಆ ರೀತಿ ಚಿಂತನೆ ಬೇಕೇ ಹೊರತು ರಾಜಕಾರಣಕ್ಕೋಸ್ಕರ ಕಲಾಪಗಳನ್ನು ಸ್ಥಗಿತ ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಬಹಳ ಪ್ರಮುಖವಾಗಿ ಸರ್ಕಾರ ಕೂಡ ಈ ಒಂದು ಬರದ ವಿಚಾರವಾಗಿ ನಿರಂತರವಾಗಿ ನೀವು ಹೇಳಿದ್ರಿ ಪ್ರಕ್ರಿಯೆ ಬರದ ವರದಿಯನ್ನು ಸಲ್ಲಿಸುತ್ತೆ ಅಂತ ವಿಳಂಬ ಮಾಡ್ತಾ ಅನಿಸ್ತಾ ಇದೆಯಾ ಸರ್? ವಿಳಂಬ ಇಲ್ಲ, ಅದು ಸಕಾಲಕ್ಕೆ ಯಾವೆಲ್ಲ ವರದಿಗಳನ್ನು ಕೊಡಬೇಕಾಗ್ತದೆ ಅವರು ಇರ್ತಕ್ಕಂಥ ಮಾಹಿತಿಯ ಲಭ್ಯತೆ ಆಧಾರದ ಮೇಲೆ ಕೊಡ್ತಾರೆ. ಆದರೆ ಸದಸ್ಯರುಗಳಿಗೆ ಅವರಿಗೆ ವಿಧಾನಸಭೆ ಕಲಾಪಗಳಲ್ಲಿ ಚರ್ಚೆ ಆದಾಗ ಇನ್ನೂ ಹೆಚ್ಚು ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇದಿಷ್ಟು ಕೆ.ಎನ್. ರಾಜನ್ ಅವರ ಮಾತು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.